ನನ್ನ ಮಗನೇ ಜಗದೀಶ ಎಷ್ಟು ಜನ ತಾಯಿ ತಂಗಿಗಳು ಬೇಕೋ ನಿನಗೆ ಮಗನೇ ಮಾನ್ಗೆಟ್ ನನ್ನ ಮಗನೇ ನಮ್ಮ ಮಗನ ನಿನಗೆ ಜೈಲಿಗೆ ಹಾಕ್ಬಾರ್ದು ನಿನಗೆ ಜೇಸಿಗೆ ಹಾಕವ್ರೆ ನಿಮ್ಮ ತಗೊಂಡಾಗ ಹಾಕ್ಬೇಕು ನಿನಗೆ ಮಗನೇ ಜಗದೀಶ ಎಲ್ಲರ ಬಗ್ಗೆ ಹಂಗೆ ಮಾತಾಡ್ತೀಯ ನೀನು ನಿಂದೇನು ಕೆಲಸ ನಿಂದು ನಿಮ್ಮ ಅಪ್ಪಂದೇನ ಕೊಡ್ಗೇಳಿ ಊರು ಮಾತಾಡಿದ್ರೆ ದೊಣ್ಣೆ ಎತ್ಕೊಂಡು ಹೊಡೆಯೋದು ಪಬ್ಲಿಕ್ಗೆ ಅಮ್ಮ ಅಕ್ಕ ಅನ್ನೋದು ಜಗದೀಶ್ ನಿನ್ನ ಕೇಳ್ತೀನಿ ಇನ್ನು ಎತ್ತಿರೋ ತಾಯಿನ ಇಲ್ಲಿ ಯಾರೋ ದೆವ ಎತ್ತೈತಪ್ಪ ನಿನ್ನ ಅಕ್ಕಂಗಿ ಜೊತೆಗೆ ಬೆಳೆಸಿಲ್ವೇನ ನೀನು ಏ ರಾಸ್ಕಲ್ ಮಕ್ಳ ಥೋ ನನ್ನ ಮಕ್ಕಳು ನೀವು ಬಡವ್ರ ಮೇಲೆ ದೌರ್ಜನ್ಯ ಮಾಡ್ತೀವ ಸರ್ ನಿನ್ನೆಯಿಂದ ಏನಂದರೆ ಆತ ದಿನೇ ಹುಚ್ಚಿಡ್ದಂಗೆ ಆಡ್ತಿದ್ದಾನೆ ಜಗದೀಶ ಮೊದಲಿಗೂ ಇವಾಗ ತುಂಬ ವ್ಯತ್ಯಾಸ ಇದೆ ಮೊದಲು ಅವನು ಈ ಭ್ರಷ್ಟಾಚಾರವಾಗಿ ನಾನು ತೆಗಿತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಬಂದ ಆತ ದಿನ ಏನಾಗ್ತೀನಿ ಸೈಕೋ ಥರ ಆಗಿದ್ದಾನೆ ಅವನ್ನ ಮಾನಸಿಕ ಅಸ್ವಸ್ಥ ಅನ್ಕೊಬೇಕು ನಾವು ಯಾವುದೇ ರೀತಿ ಅವ್ನ ಮನುಷ್ಯನ ಗುಣ ಇಲ್ಲ ಅವನಿಗೆ ಏನು ನೋಡ್ತಾ ಇದ್ದೀವಿ ನಿನ್ನೆ ಮೊನ್ನೆ ಎಲ್ಲ ರೋಡಿ ಆಡ್ದಂಗೆ ಆಡ್ತಿದ್ದಾನೆ ಅವ್ನು ಬಿಗ್ ಬಾಸ್ಗೆ ಹೋಗಿದ್ದು ಏನು ಕಲ್ತಿದ್ದಾನೆ ಏನಿಲ್ಲ ನಿಜ ಜೀವನದಲ್ಲಿ ಏನು ಕಲ್ತಾನೆ ಏನಿಲ್ಲ ಏನು ಈ ಪಾರ್ಟಿ ಇವನು ದಾಂಧಲೆ ಮಾಡ್ತಾನೆ ರೋಡ್ಗಳಲ್ಲಿ ಸ್ಟಿಕ್ ಎತ್ಕೊಂಡು ಹೊಡೆಯೋದು ಮಾಡೋ ನನ್ನ ಮಗ ಇವನಿಗೆ ರೈಟ್ಸ್ ಕೊಟ್ಟರು ಯಾರೀತ ಇವನು ನಮ್ಮ ತಂದೆ ಜನಸಾಮಾನ್ಯ ಅಷ್ಟೇ ಇವನೇನು ಮೇಲಿಂದ ಇಳಿದು ಬಂದಿಲ್ಲ ಮಾತಾಡಿದ್ರೆ ದೊಣ್ಣೆ ಎತ್ಕೊಂಡು ಹೊಡೆಯೋದು ಪಬ್ಲಿಕ್ಗೆ ಅಮ್ಮ ಅಕ್ಕ ಅನ್ನೋದು ಜಗದೀಶ್ ನಿನ್ನ ಕೇಳ್ತೀನಿ ಇನ್ನು ಎತ್ತಿರೋ ತಾಯಿನ ಇಲ್ಲಿ ಯಾರೋ ದೆವ ಎತ್ತೈತಪ್ಪ ನಿನ್ನ ಅಕ್ಕ ತಂಗಿ ಜೊತೆಗೆ ಬೆಳೆದಿಲ್ವೇನ ನೀನು ಏ ರಾಸ್ಕಲ್ ಅಕ್ಕ ತಂಗಿ ಜೊತೆಗೆ ಬೆಳೆದಿಲ್ಲ ನೀನು ಎಷ್ಟು ಜನ ತಂಗಿಗಳು ಬೇಕೋ ನಿನಗೆ ಮಗನೇ ನಿನಗೆ ಎಷ್ಟು ಜನ ಬೇಕು ನಿನಗೆ ಯಾರೋ ತಾಯಿ ತಂದೆ ಅಕ್ಕ ತಮ್ಮ ಯಾರೋ ನಿನಗೆ ಸಂಬಂಧಕ್ಕೆ ಬೆಲೆನೇ ಇಲ್ವಾ ನಿನಗೆ ಹೇಳಿದ್ದೆ ನಿನಗೆ ದೇವರೇ ಕೊಡ್ತಾರೆ ಶಿಕ್ಷೆ ಅಂದ್ಬಿಟ್ಟು ಅವ್ರೇನೋ ದೇವ್ರ ಕೆಲಸ ಮಾಡೋಕೆ ಅನ್ಯಾಯ ಇಕ್ಕರೆ ನಿನಗೆ ಯಾಕೋ ಉರಿ ಲೇ ಎಲ್ಲ ಧರ್ಮದ ಬಗ್ಗೆ ಹಂಗೆ ಮಾತಾಡ್ತೀಯನ ನೀನು ಮಗನೇ ಜಗದೀಶ ಎಲ್ಲರ ಬಗ್ಗೆ ಹಂಗೆ ಮಾತಾಡ್ತೀಯ ನೀನು ನಿಂದೇನು ಕೆಲಸ ನಿಂದು ನಿಮ್ಮ ಅಪ್ಪಂದೇನ ಕೊಡ್ಗೇಳಿ ಊರು ಏನೋ ದೇವ್ರ ಕೆಲಸ ಮಾಡ್ತಾರೆ ರೋಡಾಗ ಹೋಗೋ ಅಮಾಯಕರ ಮೇಲೆಲ್ಲ ದೌರ್ಜನ್ಯ ಹೊಡಿತಿಯಲ್ಲ ನಿನ್ಗೆ ಯಾವನ ರೈಟ್ಸ್ ಕೊಟ್ಟಿದ್ದು ಪೊಲೀಸವ್ರ ಬಗ್ಗೆ ಮಾತಾಡ್ತಿಯಲ್ಲ ಕೊಡ್ಗೇಳಿ ಪೊಲೀಸವ್ರ ಬಗ್ಗೆ ಅವ್ರ ಬಗ್ಗೆ ದೇವ್ರು ಇಟ್ಟಿರೋದು ಕಾಸಿಸ್ಕೊಂಬಿಟ್ರು ಹಂಗೆ ಲಂಚ ಅಂತೆಲ್ಲ ಮಾತಾಡ್ತಿಯಲ್ಲ ನನ್ನ ಮಗನೇ ಜಗದೀಶ ನಿನಗೆ ಹೇಳ್ತಾ ಇರೋದು ಅದೇ ಕೊಡ್ಗೇಳಿ ಪೊಲೀಸ್ ಸ್ಟೇಷನ್ನು ಇನ್ಸ್ಪೆಕ್ಟ್ರು ಸಬ್ ಇನ್ಸ್ಪೆಕ್ಟ್ರು ಪೀಸ್ಗಳಿಲ್ಲ ಅಂದಿಲ್ಲ ನಿನಗೆ ಪಾಯಸ ಮಾಡಾಕ್ಬಿಟ್ಟಿರೋರು ನಿನಗೆ ಅಲ್ಲಿರೋರು ನಾಚಿಕೆ ಮಾನ ಮರ್ಯಾದಿಲ್ಲ ಪೊಲೀಸವ್ರನ್ನೇ ಬೈಚೆ ನೀನು ಮಾನ್ಗೆಟ್ ನನ್ನ ಮಗನೇ ನಮ್ಮ ಮಗನ ನಿನಗೆ ಜೈಲಿಗೆ ಹಾಕ್ಬಾರ್ದು ನಿನಗೆ ಜೇಸಿಗೆ ಹಾಕವ್ರೆ ನಿಮ್ಮ ತಗೊಂಡಾಗ ಹಾಕ್ಬೇಕು ನಿನಗೆ ಏನೋ ದುರಾಂಕಾರ ನಿನಗೆ ಎಷ್ಟು ಸಾವಿರ ಕೋಟಿಗೆ ತೂಗ್ತೀಯ ನೀನು ದೊಡ್ಡ ಪುಡಂಗೇನ ನೀನು ಮಾತತ್ರ ಇನ್ಸೂರೆನ್ಸ್ ಅಂತೆ ಮಗನೇ ನಿನಗೆ ಇನ್ಸೂರೆನ್ಸ್ ಮಾಡ್ಕೊ ಫಸ್ಟು ಮೂಗಲ್ಲಿ ಶೇರ್ವ ಇಳಿತೈತೆ ಫಸ್ಟ್ ಇನ್ಸೂರೆನ್ಸ್ ಮಾಡ್ಕೊಳ್ಳ ನೀನು ಸುಮ್ಮನೆ ಅಮಾಯಕರ ಮೇಲೆ ದೌರ್ಜನ್ಯ ಮಾಡ್ತೇನೋ ಯಾರೂ ಸಹಿಸ್ಕೊಳಲ್ಲ ಕೊಟ್ಟವ್ರು ನೋಡಿ ಇವಾಗ ನಿನಗೆ ತಗೋ ನಿನ್ಗೋ ನಿನ್ನ ಮಗನಿಗೆ ಗನ್ಮ್ಯಾನ್ಗೆ ಏನಕ್ಕ ನೀನು ಗನ್ಮ್ಯಾನು ಏನು ಕಟ್ಟೆ ಹಾಕಿದ್ಯಾ ನೀನು ಸಮಾಜಕ್ಕೆ ನೀನು ರೋಲ್ ಕಾಲ್ ನನ್ನ ಮಗನೇ ನೀನು ನಿನಗೆ ಗನ್ಮ್ಯಾನ್ ಬೇರೆ ಕೇಳು ಗನ್ಮ್ಯಾನ್ ಪೊಲೀಸ್ ಕಮಿಷನರ್ಗೆ ಹೇಳ್ತೀನಿ ಇವ್ನು ಯಾವುದೇ ರೀತಿ ಪ್ರೈವೇಟ್ ಏಜೆನ್ಸಿ ಗನ್ಮ್ಯಾನ್ಗಳು ಇಟ್ಕೊಬಾರ್ದು ಇಲ್ಲ ಮುಂದಕ್ಕೆ ಅನಾಹುತ ಆಗುತ್ತೆ ಇವ್ನ ಮೇಲೆ ಕ್ರಮ ಜರುಗಿಸ್ಬೇಕು ಪೊಲೀಸ್ ಕಮಿಷನರ್ ಅವ್ರು ಬೈತಾನೆ ವಯಸ್ಸಳಲ್ಲಿ ಹೋಗ್ತಾರೆ ಪೊಲೀಸವ್ರಿಗೆ ಕಂಡಂಗೆ ಮಾತಾಡ್ತಾನೆ ಏನು ನಿಮ್ಮ ಅಪ್ಪನ ಮನೆ ಅನ್ನ ಹಾಕಿದ್ಯಾನೋ ಇಲ್ಲ ಆಸ್ತಿ ತಿಂದವ್ರೇನೋ ಪೊಲೀಸವರು ಏನು ದತ್ತಕ್ಕೆ ತೊಗೊಂಡಿದ್ಯಾ ಇಲ್ಲ ಲೀಸ್ಗೆ ಹಾಕ್ಕೊಂಡಿದ್ಯಾ ಪೊಲೀಸವ್ರನ್ನ ನನ್ನ ಮಗನೇ ಜಗದೀಶ ಸೀಡ್ಲೆಸ್ ನನ್ನ ಮಗನೇ ಬಡವ್ರ ಮೇಲೆ ನೋಡ್ಸೋಣ ನಿಂದು ನಿನ್ನೆ ನೋಡಿ ಗೊತ್ತಾಯ್ತಲ್ಲ ಎಲ್ಲ ಹಾಕೋರು ನಿಂದು ನೀನು ಏಟ್ಗಳು ತಿಂದಿದ್ದೆ ಹಾಕೋರು ಇನ್ನು ರೀಲ್ಸಲ್ಲಿ ದರ್ಶನ್ ಅವ್ರ ಬಗ್ಗೆ ಮಾತಾಡ್ತೀಯ ನನ್ನ ಮಗನೇ ಏನೋ ನಿನಗೆ ನೈತಿಕತೆ ಅವ್ರ ಬಗ್ಗೆ ಮಾತಾಡೋಕ್ಕೆ ಯಾರೋ ಕೂಲಿ ಪಾಲಿ ಮಾಡ್ಕೊಂಡು ಮನೆಗೆ ಹೋಗ್ತಾರ ರೋಡಲ್ಲಿ ಕತ್ತಿಗಿಳಿಸ್ಕೋದು ಅಮ್ಮ ಅಕ್ಕ ಅನ್ನೋದು ಲಾಠಿ ಎತ್ಕೊಳೋದು ಏನೋ ನಿನಗೆ ಎಷ್ಟೋ ಸೊಕ್ಕು ನಿನಗೆ ಬೇಕಾಯ್ತಾ ನಿನಗೆ ಬೇಕಾ ನಿನ್ನೂರಲ್ಲೇ 4 ಜನ ನೀನು ಒಳ್ಳೆಯವನಲ್ಲ ನನ್ನ ಮಗನ ನಿನಗೆ ಅವನೇ ಇನ್ನೂ ಅವನಿಗೆ ಸಿಕ್ಕಿ ಇನ್ನೂ ಬಿದ್ದಿಲ್ಲ ಯಾರೋ ಪಟ್ರಾಜು ಇವನು ಶಿಷ್ಯ ಅವನು ಲೇಯ್ ನನಗೆ ಹೇಳ್ತಾರಲ್ಲ ಹೋಗೋ ಕಾಪಾಡು ಹೋಗೋ ಮಕ್ಳ ಥೋ ನನ್ನ ಮಕ್ಕಳು ನೀವು ಬಡವ್ರ ಮೇಲೆ ದೌರ್ಜನ್ಯ ಮಾಡ್ತೀವ ಪೊಲೀಸವ್ರಿಗೆ ಹೇಳ್ತೀನಿ ಕಮಿಷನರ್ ಅವ್ರಿಗೆ ದಯವಿಟ್ಟು ಕಮಿಷನರ್ ಸಾಹೇಬ್ರೆ ಇವನಿಗೇನು ಪ್ರೈವೇಟ್ ಅವ್ನು ಇಕ್ಕೊಂಡು ಗನ್ಮ್ಯಾನಿಗೆ ಆಟ್ಬಿಟ್ಟು ಅಂತ ದೇವ್ಳು ನೋಡ್ತಾನೋ ಇನ್ಮೇಲೆ ಇವ್ನು ಯಾವುದೇ ರೀತಿ ಗನ್ಮ್ಯಾನಿಗೆ ಇಕ್ಕೊಂಬಾರ್ದು ಇಕ್ಕೊಂಡ್ರೆ ಮುಂದಕ್ಕೆ ಏನು ಬೇಕಾದ್ರೂ ಅನಾಹುತ ಆಗುತ್ತೆ ಅಮಾಯಕರ ಮೇಲೆ ಇವ್ನು ಏನು ಬೇಕಾದ್ರೂ ಇವ್ನು ಏನು ಮಾಡೋಕ್ಕೋ ಏಸವನಲ್ಲ ಇವನು
ಇವನಿಗೆ ಯಾವುದೋ ಲಂಗಲಗಾಮಿಲ್ಲ. ಮಾನಿಗೆಟ್ ನನ್ನ ಮಗ ಇವನ ಜಗದೀಶ ಪೊಲೀಸರು ಬಿಡ್ತಾನ. 24 ಅವ್ರು ಕೆಲಸ ಮಾಡೋದಕ್ಕೆ ನನ್ನ ಮಗನೇ ಇವಾಗ ನೀವು ಉಸಿರಿರೋದು. ಅವ್ರ ಮೇಲೆ ದುಡ್ಚೆ ನೀನು. ಎಲ್ಲ ಪಕ್ಷದವ್ರಿಗೂ ಬೈತ್ಯಾ, ಎಲ್ಲ ಹೀರೋಗಳಿಗೂ ಬೈತ್ಯಾ. ಯಾರೋ ರುಚಿತಾರಾಮ ಆ ಹೆಣ್ಮಕ್ಳಿಗೆ ಏನನ್ನ ಮಾತಾಡ್ತೀಯ. ಅದಕ್ಕೆ ಇದು ಬೆಂಗಳೂರು ನಗರ ದೇವತೆ ಅಣ್ಣಮ್ಮ ನಿನಗೆ ಈ ಥರ ಕೊಟ್ಟಿರೋದು ಪ್ರಸಾದ. ನಿನಗೆ ಆ ಅಣ್ಣಮ್ಮನೇ ಕೊಟ್ಟಿರೋದು ನಿನ್ಗೆ ಪ್ರಸಾದ. ಚೆನ್ನಾಗಿತ್ತಾ? ಹೋಗಿದ್ಯಾ ಒಳಗಡೆ? ಹೋಗಿ ಬಾ. ಬಂದಮೇಲೆ ನನ್ನ ಬುದ್ಧಿ ಕಲ್ತ್ಕೊಂಡು ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತಪ್ಪಾಯ್ತು ಅಂತ ಕೈ ಮುಕ್ಕೊಂಡು ದರ್ಶನ ಹಾಕ್ಬಿಟ್ಟು ಇನ್ಮೇಲೆ ಮಾಡಲ್ಲ ಅಂತ ಹೇಳ್ಕೊಂಬ. ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಜಗದೀಶ, ಅವಾಗಣ ದೇವ್ರು ಕಾಪಾಡ್ತೈತೆ. ಒಳ್ಳೆ ಬುದ್ಧಿ ಕಳಿ. ದೊಡ್ಡೋರು ಚಿಕ್ಕವ್ರು ಇಟ್ಕೊ ಮನಸ್ಸಲ್ಲಿ. ಮಾನ್ಗೇಟ್ ನನ್ನ ಮಗನೇ ಚಿಕ್ಕ ಹುಡುಗ್ರ ಕೈಯೆಲ್ಲ ಏಡ್ತೀನಿ ಚಲೋ. ಬೇಕೇನ ಈ ಬಿಕ್ನಾಸಿ ಬಾಳ್ ನಿಂದು? ನಿನ್ನಿಂದ ನಿನ್ನ ಮಗನಿಗೆ ಬಿತ್ತು ಏಟುಗಳು. ಥೋ.